ಕಾಳನಹಳ್ಳಿ ಪಂಚಾಯತಿಯಲ್ಲಿ ನಾನು ಕಳೆದ 1.5-2 ತಿಂಗಳಲ್ಲಿ RTIಯಲ್ಲಿ ಮಾಹಿತಿ ಕೇಳಿದ್ದೆ. ಆ ಕಾರಣದ ಮಾಹಿತಿ ತಗೊಂಡ ನಂತರ ನಾನು ಅದರಲ್ಲಿ ಹಗರಣಗಳು ಕಂಡುಬಂದಿದ್ದು ಲೋಕಾಯುಕ್ತರಿಗೆ ದೂರನ್ನು ಸಲ್ಲಿಸಿದೆ. ಆನಂತರ ಅವರು ಬುಧವಾರ ಬಂದು ಸ್ಪಾಟ್ ಮಾಜೂರಿಗೆ ವೆರಿಫಿಕೇಷನ್ ಬಂದರು. ಅವ್ರು ಹೋದ ಸಂದರ್ಭದಲ್ಲಿ ನಮ್ಮ ಕಾಳನಹಳ್ಳಿ ಪಂಚಾಯತಿ ಅಂದರೆ ಜಿಟನಹಳ್ಳಿಯ ಸದಸ್ಯ ನಮ್ಮೂರಂದ್ರೆ ಎಲ್ಲನೂ ತಾಂದಿಲ್ಲ ಅಂದ್ಬಿಟ್ಟು ಹೇಳಿ ಅಂಗಡಿ ಹತ್ರ ದವಸಿ ಧಾನ್ಯ ತಾಳಕ್ಕೆ ಬಂದಿದ್ದೆ. ಅಲ್ಲಿ ಏಕಾಏಕಿ ಬಂದು ಹಲ್ಲೆ ಮಾಡಿ ನನಗೆ ಕುತ್ತಿಗೆ ಎಲ್ಲ ನೋವಾಗಿದೆ. ಇಲ್ಲಿ ಸಿಕ್ಕಾಪಟ್ಟೆ ರಕ್ತ ಬಂದಿದೆ. ಅವ್ರಿಗೆ ಮೆಂಬರ್ ಆಗಿದ್ರು. ಹಾಂ, ಅವ್ರು ಏನಕ್ಕೆ ನಿಮ್ಮ ಮೇಲೆ ಅಲ್ಲೇ ಮಾಡೋದು? ನಮ್ಮೂರಿಂದೆಲ್ಲನೇ ನೀನು ಕೇಳಿದೆಯಲ್ಲ, ಅಲ್ಲಿ ಒಂದೇ ಕಾಮಗಾರಿಗೆ 2 ಬಿಲ್ ಆಗಿದೆ ಸರ್ ಅಂತ ಹೇಳಿದ್ದೆ ಲೋಕಾಯುಕ್ತರಿಗೆ. ಅದು ಯಾರೋ ಹೇಳಿ ಅವ್ರ ಹತ್ರ ಹಿಂಗೆ ಹೇಳ್ತಾ ಇದ್ರು ಅಂತ ಹೇಳಿ ನಮ್ಮೂರ್ದೆಲ್ಲನೂ ಕೇಳಿ ನೀನು ಯಾರು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಸರ್. ಕೊಲೆ ಪ್ರಯತ್ನ ಪಟ್ಟಿದ್ದಾರೆ. ಎಲ್ಲಿ ಹಲ್ಲೆ ಮಾಡಿದ್ರು? ನೀನಿರ್ಬೇಕು ಇಲ್ಲ ನಾನಿರ್ಬೇಕು ಅಂದ್ಬಿಟ್ಟು ಇಟ್ಕೆಲೆಲ್ಲ ಚಚ್ಚಿ ಕಾಳನಹಳ್ಳಿ ಸರ್ಕಲಲ್ಲಿ ಅಂಗಡಿ ಹತ್ರ ಈಗ ದೂರು ಕೊಟ್ಟಿದ್ದೀರಾ? ದೂರು ಕೊಟ್ಟು FIR ರಾತ್ರಿ ಮಾಡಿ ನಂತರ ಇಲ್ಲಿಗೆ ಸ್ಕ್ಯಾನಿಂಗ್ ಮಾಡಿಸಿ ಎಕ್ಸ್ರೇ ಮಾಡಿಸಿ ಎಲ್ಲಿ ಫಸ್ಟ್ ಎಲ್ಲೋದ್ರಿ? ಕೊಣನೂರು ಹಾಸ್ಪಿಟ್ಲಿಗೆ. ಅಲ್ಲಿಂದ ಇಲ್ಲಿಗೆ ರೆಫರ್ ಮಾಡವ್ರೆ. ಈಗ ಪೊಲೀಸ್ನವ್ರು ಏನೋ ಕ್ರಮ ತಗೊಂಡಿದ್ದಾರೆ ಏನು? ಅದೇ FIR ಮಾಡಿದ್ದೀವಿ ಅಂತ ಅಂದರು. ಹೋಗಿ ಸ್ಪಾಟ್ ಮಾಜೂರಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದೇನು ತನಿಖೆ ಮಾಡ್ತಾರೆ. ನನಗೆ ಪ್ರಾಣ ಬೆದರಿಕೆ ಇದೆ. ಆದಷ್ಟು ನನಗೆ ಸೆಕ್ಯೂರಿಟಿ ಕೊಡ್ಬೇಕಂತ. ಸೆಕ್ಯೂರಿಟಿ ಕೊಡಬೇಕು. ಈಗ ಲೋಕಾಯುಕ್ತರು ಏನಂದ್ರು ನೆನೆ ಬಂದಿದ್ರು? ಅದು ಬಂದು ನನಗೆ ಹೇಳ್ತೀನಿ ಬನ್ನಿ ಸೋಮವಾರ ಅವ್ರನ್ನ ಕರೆಸ್ತೀನಿ ಅಂತ ಹೇಳಿದ್ರು ಸರ್. ಫೋನ್ ಮಾಡಿದಾಗ ಬನ್ನಿ ಅಂದಿರೋ ಸರ್ ಬರ್ತೀನಿ ಸರ್ ಅಂತ ಹೇಳಿದೆ ಸರ್. ನಿಮ್ಮೊಬ್ಬರ ಮೇಲೆ ಹಲ್ಲೆ ಮಾಡಿದ್ದಿಲ್ಲ ಬೇರೆ? ನಿಮ್ಮೊಬ್ಬನ ಮೇಲೆ ಹಲ್ಲೆ. ಇನ್ಯಾರು ಏನು ಕೇಳಕ್ಕೆ ಬಂದಿಲ್ಲ? ಯಾಕೆ ಹಿಂಗೆ ಕೊಟ್ಟಿದೆಯಲ್ಲ ಏನು ಯಾರು ಕೇಳಕ್ಕೆ ಬಂದಿಲ್ಲ? ಇವರೊಬ್ಬರು ಮಾತ್ರ ಆನಂದ ಅಂದ್ಬಿಟ್ಟು ಸದಸ್ಯ ಬಂದು ಕೇಳ್ದ. ಈಗ ನೆಕ್ಸ್ಟ್ ನಿಮ್ಮ ಮುಂದಿನ ನಡೆ ಏನು? ಮುಂದಿನ ನಡೆ ಈಗ ಕಂಪ್ಲೇಂಟು ಮಾಡಿದ್ದೀವಿ, FIR ಆಗಿದೆ. ಇದ್ರ ಬಗ್ಗೆ ಅಧಿಕಾರಿಗಳು SP ಮೇಡಮ್ ಅವ್ರಿಗೂ ಫೋನ್ ಮಾಡಿದೆ. ಅವರು ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಅವ್ರು ಏನು ಹೇಳ್ತಾರೆ ನಂತರ SP ಮೇಡಮ್ಗೆ ದೂರು ಕೊಟ್ಟಿದ್ರು. ಅವ್ರಿಗೆ ಫೋನ್ ಮಾಡಿದೆ. ಅಲ್ಲೇ ಬಿಟ್ಟಿದ್ದಾರೆ ಮೇಡಮ್ ಹಿಂಗೆ RTIಯಲ್ಲಿ ಇದು ಮಾಡಿದ್ದೆ ಅಂದ್ಬಿಟ್ಟು ಅವ್ರು ಮಾಡಿದ್ದೆ. SP ಮೇಡಮು ಕೊಡನೂರು ಸ್ಟೇಷನ್ಗೆ ಫೋನ್ ಮಾಡಿ FIR ಮಾಡಿಸಿದ್ದಾರೆ. ಈಗ ಅವನೇನೋ ಬಂಧಿಸೋ ಕೆಲಸ ಏನಾದ್ರು ಆಗಿದೆ? ಬಂಧಿಸ್ಬೇಕು ಅಂತಲೇ ಕೇಳ್ತೀವಿ. ಈಗ ಏನು ಬಂಧಿಸಿದಾರ? ಏನು ಮಾಡಿಲ್ಲ. ಅದೇನು ಮಾಡಿದಾರೆ ಗೊತ್ತಿಲ್ಲ. ಗೊತ್ತಿಲ್ಲ. ಸರಿ. ಇನ್ನೂ ಹಲವು ಸುದ್ದಿಗಾಗಿ ಭೀಮ ವಿಜಯ ಇನ್ಸ್ಟಾ, FB ಮತ್ತು YouTube ಚಾನಲ್ ಫಾಲೋ ಮಾಡಿ ಹಾಗೂ ಮಿಸ್ ಮಾಡದೆ ಶೇರ್ ಮಾಡಿ.